ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. ಮೂಡಾ ಕೇಸ್ನಲ್ಲಿ ಭ್ರಷ್ಟಾಚಾರದ ಆರೋಪ ಎದುರಿಸ್ತಾ ಇರುವ ಮಾಜಿ ಆಯುಕ್ತ ನಟೇಶ್ರಿಂದ ಲಂಚದ ಹಣ ಪಡೆದು ಹುದ್ದೆಯಲ್ಲಿ ಬಡ್ತಿ ನೀಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಮೂಡಾ ಅಕ್ರಮ ಸೈಟ್ ಹಂಚಿಕೆ ಕೇಸ್ನಲ್ಲಿ ಕಾನೂನು ಹೋರಾಟ ನಡೆಸ್ತಾ ಇರುವ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಈಗ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ವಿರುದ್ಧ ಭ್ರಷ್ಟಾಚಾರದ ಆರೋಪ ಮಾಡಿದ್ದಾರೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ವಿರುದ್ಧ ಲಂಚದ ಹಣ ಪಡೆದ ಆರೋಪ ಮಾಡಿ ಜಾರಿ ನಿರ್ದೇಶನಾಲಯ ಹಾಗೂ ಆದಾಯ ತೆರಿಗೆ ಇಲಾಖೆಗೆ ಸ್ನೇಹಮಯಿ ಕೃಷ್ಣ ಲಿಖಿತ ದೂರನ್ನ ಕೊಟ್ಟಿದ್ದಾರೆ. KA 41C 6723 ನಂಬರ್ನ ಇಟಿಯೋಸ್ ಕಾರಿನಲ್ಲಿ 5 ಬ್ಯಾಗ್ಗಳಲ್ಲಿ ಹಣ ತರಲಾಗಿತ್ತು. ಆ ಹಣವನ್ನು ಶಾಲಿನಿ ರಜನೀಶ್ ಕಡೆಯವರಿಗೆ ನೀಡಲಾಗಿದೆ. ಇನ್ನು KA 41C 6723 ನಂಬರ್ನ ಕಾರ್ ಸದ್ಯ ಕರ್ನಾಟಕ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ ಸಂಸ್ಥೆಗೆ ಸೇರಿದೆ. ಪ್ರಸ್ತುತ ನಟೇಶ್ ಅಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ಈ ಕುರಿತು ವಿಸ್ತೃತ ತನಿಖೆ ಆಗಬೇಕು ಅಂತ ಸ್ನೇಹಮಯಿ ಕೃಷ್ಣ ತಾವು ನೀಡಿರುವ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಇನ್ನು ನಮ್ಮ ಮೈಸೂರು ರಿಪೋರ್ಟರ್ ಸುರೇಶ್ ಸ್ನೇಹಮಯಿ ಕೃಷ್ಣ ದೂರುದಾರ ಏನಿದಾರಲ್ಲ ಅವ್ರ ಜೊತೆಗೆ ಚಿಟ್ಚಾಟ್ ಮಾಡಿದ್ದಾರೆ, ನೋಡೋಣ ಬನ್ನಿ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರ ವಿರುದ್ಧ ಇದೀಗ ಮೈಸೂರಿನ ಸಾಮಾಜಿಕ ಹೋರಾಟಗಾರರಾಗಿರುವಂಥ ಸ್ನೇಹಮಯಿ ಕೃಷ್ಣ ಅವರು ಇಡಿ ಮತ್ತು IT ಅಧಿಕಾರಿಗಳಿಗೆ ದೂರನ್ನು ಕೊಟ್ಟಿದ್ದಾರೆ. ಬಹಳ ಮುಖ್ಯವಾಗಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಾಗಿದ್ದಂಥ DB ನಟೇಶ್ ಅವರಿಂದ ಕಿಕ್ ಬ್ಯಾಕ್ ಹಣವನ್ನು ಪಡೆದಿರುವಂಥ ಗಂಭೀರ ಆರೋಪವನ್ನು ಸ್ನೇಹಮಯಿ ಕೃಷ್ಣ ಅವರು ಮಾಡಿರುವಂಥದ್ದು. ನನ್ನೊಟ್ಟಿಗೆ ಸ್ವತಃ ದೂರುದಾರ ಸ್ನೇಹಮಯಿ ಕೃಷ್ಣ ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಯಾವ ಉದ್ದೇಶಕ್ಕಾಗಿ ಈ ದೂರನ್ನು ಕೊಡಲಾಗಿದೆ, ದೂರಿನಲ್ಲಿ ಏನೆಲ್ಲ ವಿಚಾರಗಳು ಉಲ್ಲೇಖ ಆಗಿದೆ ಅಂತೇಳಿ ಅವ್ರನ್ನ ಕೇಳೋಣ. ಸರ್, ಈಗ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರ ಮೇಲೆ ಗಂಭೀರ ಆರೋಪ ಕೇಳಿ ಬಂದಿದೆ, ಅದು ಸತ್ಯನಾ? ಏನು ಆರೋಪ, ಯಾವ ರೀತಿ ಅದನ್ನು ಡಾಕ್ಯುಮೆಂಟೇಷನ್ ನಿಮ್ಮ ಬಳಿ ಇದೆ, ಏನು ದೂರು ಕೊಟ್ಟಿದ್ದೀರಿ? ಸರ್, ಈ ನಟೇಶ್ ಅವರಿಗೆ ಬಡ್ತಿ ಆದೇಶ ಆಗಿತ್ತ 4 ದಿನಗಳ ಮುಂಚೆ, ಅಂದರೆ ದಿನಾಂಕ 9/2/2026 ನಂಗೊಂದು ಮಾಹಿತಿ ಬರುತ್ತೆ. DB ನಟೇಶ್ ಅವರಿಗೆ ಬಡ್ತಿ ನೀಡೋ ವಿಚಾರದಲ್ಲಿ ಶಾಲಿನಿ ರಜನೀಶ್ ಅವರು 1,60,00,000 ಹಣವನ್ನು ಪಡಿತಾ ಇದ್ದಾರೆ. ಆ ಒಂದು ಹಣಕಾಸಿನ ವ್ಯವಹಾರ ಮೈಸೂರಲ್ಲಿ ನಡೀತಾ ಇದೆ ಅಂತೇಳಿ. ಅದೇ ರೀತಿ 9ನೇ ತಾರೀಕು ಮತ್ತೊಂದು ಮಾಹಿತಿ ಬರುತ್ತೆ. ಒಂದು ಕಾರಲ್ಲಿ ದುಡ್ಡು ಬಂದಿದೆ, ಸುಮಾರು 9 ಕೋಟಿಗಿಂತ ಹೆಚ್ಚಿನ ಹಣ 5 ಬ್ಯಾಗ್ಗಳದೇ ಬಂದಿದೆ. 4 ಬ್ಯಾಗ್ಗಳನ್ನು ಹೆಬ್ಬಾಳಲ್ಲಿ ನಿಖಿಲನ ವ್ಯಕ್ತಿ ಪಡ್ಕೊಂಡ್ರೆ, ಇನ್ನೊಂದು ಬ್ಯಾಗು RTO ಕಚೇರಿ ಹತ್ರ ಬರ್ತಾಯಿದೆ ಅಂಥೇಳಿ. ನಾನು ಬೆಂಗಳೂರಲ್ಲಿದ್ದೀನಲ್ಲ, ನಾನು ನಮ್ಮ ಸ್ನೇಹಿತರಿಗೆ ಮಾಹಿತಿ ಕೊಟ್ಟಿದ್ದೆ. ಅವ್ರು ಬಂದು ಆ ವಾಹನವನ್ನು ಹಿಂಬಾಲಿಸೋ ಸಮಯದಲ್ಲಿ ಆ ಸಮಯದಲ್ಲಿ ತಪ್ಪಿನಿಂದ ಕಾರು ಮಾಯ ಆಗಿತ್ತು. ಆನಂತರ ಗೊತ್ತಾಗೇನೆಂದರೆ ಆ ಹಣ RTO ಕಚೇರಿ ಹತ್ರ ಇರುವ ಜಶವಂತ್ ಅವ್ರ ಮನೆಗೆ ಹೋಗಿದೆ ಅಂತೇಳಿ. ಆ ಹಣದಲ್ಲಿ 1,60,00,000 ಶಾಲಿನಿ ರಜನೀಶ್ವರಿಗೆ ಹೋಗಿದೆ ಅಂತೇಳಿ. ಸೊ ಅದು ಪೂರಕವಾಗಿ ಏನು ಮಾಹಿತಿ ದಾಖಲಾತಿತ್ತು, ಸೊ ಅದನ್ನು ಆಧರಿಸಿ ನಾನು ಆರೋಪವನ್ನು ಮಾಡಿದೆ. ಅದರ ಸಂಬಂಧಪಟ್ಟ ಇದುವರೆಗೂ ಕೂಡ ನಟೇಶ್ ಆಗಲಿ ಅಥವಾ ಶಾಲಿನಿ ರಜನೀಶ್ ಆಗಲಿ ಒಂದು ಸ್ಪಷ್ಟೀಕರಣ ಕೊಟ್ಟಿಲ್ಲ, ಉತ್ತರವನ್ನು ಒಂದು ದೂರನ್ನು ಕೂಡ ಕೊಟ್ಟಿಲ್ಲ. ಹಾಗಾಗಿ ನಿನ್ನೆ ನಾನು ನನ್ನ ಹತ್ರ ಏನು ಲಭ್ಯತೆ ಸಾಕ್ಷ್ಯಗಳನ್ನ ಇಟ್ಕೊಂಡು ಸೊ EDರಿಗೆ ಮತ್ತು ಆದಾಯ ತೆರಿಗೆ ಇಲಾಖೆಯವರಿಗೆ ದೂರನ್ನು ಕೊಟ್ಟಿದ್ದೀನಿ. ಸೊ ಈಗ ಈ ಮೈಸೂರಿಗೆ ಹಣ ಬಂದಿದೆ ಹೇಗೆ? ಶಾಲಿನಿ ರಜನೀಶ್ ಅವ್ರಿಗೂ ಮೈಸೂರಿಗೂ ಯಾವ ರೀತಿ ನಿಂಟಿದೆ ಅಂತ? ಸರ್, ಯಾವ ರೀತಿ ನಿಂತಿದೆ ನಂಗೆ ಬೇಗ ಗೊತ್ತಿಲ್ಲ. ಅವರು ಬೆಂಗಳೂರಿಂದ ಅವರ ಕಡೆಯವರು ಯಾರೋ ಬಂದು ದುಡ್ಡಿಸ್ಕೊಂಡೋಗ್ಯಾರ ಅಂತ ಮಾಹಿತಿ ಇದೆ. ಏನು ಜಶವಂತ್ ಮತ್ತು ನಿಖಿಲ್ ಅಂತ ಹೇಳ್ತೀವಿ, ಅವರು ನಟೇಶ್ ಅವರ ಏನು ಬೆನಾಮಿ ವ್ಯವಹಾರ ಇದೆ ಅದರಲ್ಲಿ ಪಾಲ್ದಾರರು ಅಂತೇಳಿ ಅವರು ಈ ಹಣಕಾಸನ್ನು ವಹಿವಾಟ ನಡೆಸಿದ್ದಾರೆ ಅಂತ ಮಾಹಿತಿ ಇದೆ. ಅವ್ರ ಬಳಿಯಿಂದ ಶಾಲಿನಿ ರಜನೀಶ್ ಕಡೆಯವರು ಯಾರು ಬಂದಿರೋ ನಮ್ಗೆ ಗೊತ್ತಿಲ್ಲ. ಈಗ ನೀವು ಉಲ್ಲೇಖ ಮಾಡಿರುವಂಥ ಹೆಸರುಗಳು ಜಶವಂತ್ ಇರ್ಬೋದು ಮತ್ತು ಇನ್ನಿಬ್ಬರ ಹೆಸರುಗಳಿರ್ಬೋದು, ಅವರು ನಟೇಶ್ ಅವರ ಆಪ್ತರು ಅಂತ ಹೇಳೋದಾ ಹೇಗೆ ಅಂತ? ಹೌದು, ಹೇಳೋದಲ್ಲ, ಅವರ ಬೆನಾಮಿ ವ್ಯವಹಾರಗಳೇ ಅವರ ಪಾಲ್ದಾರರು. ಸೊ ಹಾಗಾಗಿ ಹಣಕಾಸಿನ ವ್ಯವಹಾರ ಹೆಚ್ಚಿನ ಮಟ್ಟ ಅವ್ರ ಮುಖ ನಡೆಯುತ್ತೆ ಅಂತ ಮಾಹಿತಿ ಇದೆ. ಇದು ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರ ವಿರುದ್ಧ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಕೊಟ್ಟಿರುವಂತಹ IT ಮತ್ತು ED ಅಧಿಕಾರಿಗಳಿಗೆ ದೂರನ್ನು ಕೊಟ್ಟಿರುವಂತಹ ದೂರು ಬಗ್ಗೆ ಮಾಹಿತಿ. ಬಹಳ ಮುಖ್ಯವಾಗಿ ಕೋಟ್ಯಾಂತರ ರೂಪಾಯಿ ಹಣ ವರ್ಗಾವಣೆ ಆಗಿದೆ. ಇದಕ್ಕೆ ಟ್ಯಾಕ್ಸನ್ನಾದರೂ ಕಟ್ಟಿದ್ದಾರೆ. ಈ ಹಣದ ಮೂಲ ಎಲ್ಲಿ, ಕಿಕ್ ಬ್ಯಾಕನ್ನು ಪಡೆದುಕೊಂಡು ಮುಂಬಡ್ತಿಯನ್ನು ನೀಡಿದ್ದಾರೆ. ಇದ್ರ ಬಗ್ಗೆ ಕೂಡ ತನಿಖೆ ಆಗಬೇಕು ಅನ್ನೋ ಒಂದು ಒತ್ತಾಯವನ್ನು ಕೂಡ ಮೈಸೂರಿನಲ್ಲಿ ಸ್ನೇಹಮಯಿ ಕೃಷ್ಣ ಅವರು ಒತ್ತಾಯವನ್ನು ಮಾಡಿದ್ದಾರೆ. ಕ್ಯಾಮ್ರಾಮನ್ ಧನು ಜೊತೆ ಸುರೇಶ್ B, ಗ್ಯಾರಂಟಿ ನ್ಯೂಸ್, ಮೈಸೂರು.